Hello everyone. In today's class, let us study one theorem. We'll start with this. If an element A belongs to K is an algebraic over F, then there exists a unique monic polynomial P of X of the degree over F such that P of A equal to 0 if any f of x belongs to this capital F of x, which is polynomial ring, then f of a will be equal to 0. ಈ ಕಂಡೀಷನ್ ಇತ್ತು ಅಂತಂದರೆ p of x divides f of x. Let us prove this. Proof. They are giving a belongs to k. A belongs to k, which is an algebraic over f, which implies a is a root of some non-zero polynomial over f. Let t of x be a non-zero polynomial over f and which is the smallest degree such that t of a equal to 0. And let degree of this polynomial, non-zero polynomial, t of x is equal to n. ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅದರ ಡಿಗ್ರಿ ಎನ್ ಇತ್ತು ಅಂತಂದರೆ ಸ್ಕೇಲರ್ಸ್ ಆಲ್ಫಾ ನಾಟ್, ಆಲ್ಫಾ 1, ಆಲ್ಫಾ 2, ಸೊ ಆನ್ ಅಪ್ ಟು ಆಲ್ಫಾ ಎನ್ ಜೊತೆಗೆ ಆ ಒಂದು ಪಾಲಿನಾಮಿಯಲನ್ನು ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ ಆಲ್ಫಾ ನಾಟ್ ಪ್ಲಸ್ ಆಲ್ಫಾ 1x plus alpha 2x square and so on up to alpha n x raised to n, where alpha I belongs to that field f. Here alpha n should not be equal to 0. If it became 0, then this term will become 0. ಅವಾಗ ಅದರ ಹಿಂದಿನ ಒಂದು ಟರ್ಮನ್ನು ಕನ್ಸಿಡರ್ ಮಾಡಬೇಕಾಯಿತು. ಅದರ ಹಿಂದಿನ ಟರ್ಮಿಗೆ n-1 ಪವರ್ ಇರುತ್ತೆ ಎಕ್ಸಿಗೆ. ಆವಾಗ ಅದರ ಡಿಗ್ರಿ ಏನಾಗ್ಬಿಡುತ್ತೆ, n-1 ಆಗುತ್ತೆ. ನಾವು ತಗೊಳ್ತಾ ಇರೋ ಪ್ರಕಾರ ಡಿಗ್ರಿ n ಇರಬೇಕು ಅಂತ. ಸೊ ದಿಸ್ ಆಲ್ಫಾ ಎನ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸೊ ಈಗ ಒಂದು ಪಿ ಆಫ್ ಎಕ್ಸ್ ಪಾಲಿನಾಮಿಯಲನ್ನು ಕನ್ಸಿಡರ್ ಮಾಡೋಣ. ಹೇಗಿದೆ ಅಂತಂದರೆ ಅದು ಆಲ್ಫಾ ಎನ್ ಪ್ಲಸ್ ಆಲ್ಫಾ ಎನ್ ಇನ್ವರ್ಸ್ ಇಂಟು ಆಲ್ಫಾ n-1 ಎಕ್ಸ್ ರೇಸ್ ಟು n-1 ಆಲ್ಫಾ ಎನ್ ಇನ್ವರ್ಸ್ ಇಂಟು alpha n-2 into x raised to n-2 and so on up to alpha n inverse into alpha x naught. ಓಕೆ, ಆಲ್ಫಾ ನಾಟ್ ಇದೆ ಅಂದರೆ ಏನು ಅಂತಂದರೆ ಇಲ್ಲಿ ಇದು xn-2 xn-3 ಎಕ್ಸಿನ ಪವರ್ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಬಂದಿರುತ್ತೆ. ಅಲ್ಲಿ ಲಾಸ್ಟಿಗೆ ಎಕ್ಸ್ ಟು ದ ಪವರ್ 0 ಅಂತಂದರೆ 1ವರೆಗೆ ಬರುತ್ತೆ ಅಂತ ನಾನು ಹೇಳ್ತಾ ಇರೋದು. ಓಕೆ, ಅದಕ್ಕಾಗಿ ಇಲ್ಲಿ ಆಲ್ಫಾ ಎನ್ ಇನ್ವರ್ಸ್ ಇಂಟು ಆಲ್ಫಾ ನಾಟ್ ಅಷ್ಟೇ ಉಳಿತು, ಎಕ್ಸ್ ರೇಸ್ ಟು 0 ಉಳಿದಿರುತ್ತೆ ಅಂತ. ಸೊ ಇದು ಯಾವ ಒಂದು ಪಾಲಿನಾಮಿಯಲ್, ಇದು ಟಿ ಆಫ್ ಎಕ್ಸೇ ಇರೋದು, ಬಟ್ ಆಲ್ಫಾ ಎನ್ ಇನ್ವರ್ಸ್ ಹಾಕ್ಕೊಂಡಿದೆ ನಮಗೆ ಅಲ್ವಾ. ಸೇಮ್ ಇದೆ ನೋಡಿ, ಈ ಒಂದು ಇದಕ್ಕೆ ಆಲ್ಫಾ ಎನ್ ಇನ್ವರ್ಸನ್ನು ನಾವು ಮಲ್ಟಿಪ್ಲೈ ಮಾಡ್ದಂಗೆ ಇದೆ ಅದು. ಸೊ ಅದಕ್ಕಾಗಿ ಕ್ಯಾನ್ ಬಿ ರಿಟರ್ನ್ ಆಸ್ ಆಲ್ಫಾ ಎನ್ ಇನ್ವರ್ಸ್ ಇಂಟು ಟಿ ಆಫ್ ಎಕ್ಸ್, ವಿಚ್ ಇಂಪ್ಲೈಸ್ ಪಿ ಆಫ್ ಎಕ್ಸ್ ಈಸ್ ಅ monic polynomial such that p of a equal to 0 with the degree p of x equal to n. Degree of p of x n ಇದೆ, but degree of t of x ಕೂಡ ನಾವು n ತಗೊಂಡಿದ್ದೀವಿ. This shows that a monic polynomial x has smallest degree among all non-zero polynomials and which are satisfied by this a. Let us consider one polynomial f of x such that f of a equal to 0. By division algorithm of polynomial ring, there exist two polynomials q of x and r of x in f of x such that f of x equal to p of x into q of x plus r of x. ಹೀಗಿದೆ ಅಂತಂದರೆ ಡಿವಿಷನ್ ಅಲ್ಗೋರಿದಮ್ ಆಫ್ ಪಾಲಿನಾಮಿಯಲ್ ರಿಂಗ್ ಪ್ರಕಾರ ಐದರ್ ಆರ್ ಆಫ್ ಎಕ್ಸ್ ಈಕ್ವಲ್ ಟು 0 ಆರ್ ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್. ಸೊ ಎ ಅನ್ನುವಂಥದ್ದು ರೂಟ್ ಆಫ್ ದಿ ಪಾಲಿನಾಮಿಯಲ್ ಆಗಿತ್ತು ಅಂತಂದರೆ ಎಫ್ ಫಾರ್ ಫಂಕ್ಷನ್ನಿಗೆ ಅದು ಸ್ಯಾಟಿಸ್ಫೈ ಮಾಡ್ತಾ ಇರುತ್ತೆ. ಸೊ ಅದಕ್ಕಾಗಿ ಎಫ್ ಆಫ್ ಎ ಈಕ್ವಲ್ ಟು 0 ಅಂತ ಬರೀತೀರಿ ನೀವು. ಎಫ್ ಆಫ್ ಎ ಅಂತಂದರೆ ಪಿ ಆಫ್ ಎ ಇಂಟು ಕ್ಯೂ ಆಫ್ ಎ ಪ್ಲಸ್ ಆರ್ ಆಫ್ ಎ. ಎಕ್ಸ್ ಇದ್ದಲ್ಲಿ ನಾವೇನು ಮಾಡ್ತೀವಿ, ಅಲ್ಲಿ ಏನು ಮಾಡ್ತೀವಿ, ನಾವಿಲ್ಲಿ ಎಯನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 0 ಅಲ್ವಾ. ನೋಡಿ ಅವಾಗ ಏನಾಯಿತು ಅಂತಂದರೆ ಪಿ ಆಫ್ ಎ ಇಂಟು ಕ್ಯೂ ಆಫ್ ಎ ಪ್ಲಸ್ ಆರ್ ಆಫ್ ಎ ಈಕ್ವಲ್ ಟು 0 ಇಂಪ್ಲೈಸ್ ಆರ್ ಆಫ್ ಎ ಈಕ್ವಲ್ ಟು 0 ಫಾರ್ ಎನಿ ನಾನ್ ಝೀರೋ
ಪಿ ಆಫ್ ಎ. ಓಕೆ, ಕಾನ್ಸಿಕ್ವೆಂಟ್ಲಿ ಆರ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಅಂದಂಗಾಯಿತು. ಬಿಕಾಸ್ ಯಾಕೆ ಹೇಳಬೇಕು ಅಂತಂದರೆ ಆರ್ ಆಫ್ ಎಕ್ಸ್ ಲೆಸ್ ದೆನ್ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಈ ಕೇಸಲ್ಲಿ ಪಾಸಿಬಲ್ ಆಗೋದಿಲ್ಲ. ಆವಾಗ ನಮ್ಗೆ ಉಳಿದಿರೋದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು, ಅಂದರೆ ನೀವು ಇಲ್ಲಿ ಪಿ ಆಫ್ ಎ ಇಂಟು ಕ್ಯೂ ಆಫ್ ಎ ಪ್ಲಸ್ ಆರ್ ಆಫ್ ಎ 0 ಆಯಿತು ಅಂತಂದರೆ ಉಳಿದಿರೋದೇ ಇದು ಪಿ ಆಫ್ ಎ ಇಂಟು ಕ್ಯೂ ಆಫ್ ಎ. ಸೊ ಪಿ ಆಫ್ ಎಫ್ ಆಫ್ ಎ ಅಲ್ವಾ ಅದು ವ್ಯಾಲ್ಯೂ, ಎಫ್ ಆಫ್ ಎಕ್ಸ್ ತೊಗೊಂಡ್ರೆ ಇದು 0 ಆಯಿತು ಅಂತಂದರೆ ಪಿ ಆಫ್ ಎ ಕ್ಯೂ ಆಫ್ ಎ ಉಳಿತು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್, ಏಕೆಂತಂದರೆ ಆರ್ ಆಫ್ ಎಕ್ಸ್ 0 ಬಂದಿದೆ. ಈ ಎಫ್ ಆಫ್ ಎಕ್ಸನ್ನು ಪಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಅಂತ ಬರಿಬೋದು ಅಂತಂದರೆ ಪಿ ಆಫ್ ಎಕ್ಸ್ ಡಿವೈಡ್ಸ್ ಎಫ್ ಆಫ್ ಎಕ್ಸ್ ಅಂತ ಬಂತು. So that is the first condition for the given theorem. Next we have uniqueness property. We need to prove that. ಯಾಕೆ ಹೇಳಿ, ಇಲ್ಲೇನು ಹೇಳ್ತಿದ್ದಾರೆ, there exists a unique monic polynomial ಅಂತ ಹೇಳ್ತಿದ್ದಾರೆ. ನಾಟ್ ಓನ್ಲಿ there exists a polynomial. ಅವ್ರು ಏನು ಹೇಳ್ತಿದ್ದಾರೆ, ಯುನೀಕ್ ಮೋನಿಕ್ ಪಾಲಿನಾಮಿಯಲ್. ಸೊ ಯುನೀಕ್ ಮೋನಿಕ್ ಪಾಲಿನಾಮಿಯಲ್ ಅಂತಂದರೆ ಹೇಳಿದ್ರು ಅಂತಂದಾಗ ನಾವು ಯುನಿಕ್ನೆಸ್ ಕೂಡ ಪ್ರಾಪರ್ಟಿಯನ್ನು ಪ್ರೂವ್ ಮಾಡ್ತೇವೆ. ಸೊ ಇನ್ನೊಂದು ಅದೇ ಸೇಮ್ ಫಂಕ್ಷನ್ ಇದೆ ಅಂತ, ಮೋನಿಕ್ ಪಾಲಿನಾಮಿಯಲ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಸೊ ಲೆಟ್ ಅಸ್ ಟೇಕ್ p1 ಆಫ್ ಎಕ್ಸ್ which is equal to x raised to m plus beta m minus 1 x raised to m minus 1 plus so on up to beta naught be another monic polynomial such that p1 of a equal to 0. ಇಕ್ವೇಷನನ್ನು ಸ್ಯಾಟಿಸ್ಫೈ ಮಾಡುವಂತಹ, ಅಂದರೆ ಇನ್ನೊಂದು ಒಂದೇ ರೂಟಿಗೆ ಇನ್ನೊಂದು ಏನು ಪಾಲಿನಾಮಿಯಲ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಫಾರ್ ಎನಿ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎ ಈಕ್ವಲ್ ಟು 0 ಇಂಪ್ಲೈಸ್ p1 of x divides f of x. Therefore in particular p1 of x divides p of x. That is p of x can be written as p1 of x into some other polynomial l of x. ಯಾಕೆಂದರೆ ಡಿವೈಡ್ ಮಾಡ್ತಿದ್ದೆ ಅಷ್ಟೇ. ಸೊ ಆವಾಗ ಎಂತ ಆಯಿತು, ದ ಮಿನಿಮ್ಯಾಲಿಟಿ ಆಫ್ ಡಿಗ್ರಿ p of x gives that l of x is a non-zero constant. ಹೌದಾ, ಅದು ಕಾನ್ಸ್ಟೆಂಟ್ ಆಗೋಯಿತು ಅಂತಂದರೆ ಇದರದ್ದು ಮತ್ತು ಇದರ ಡಿಗ್ರಿ ಸಮ ಹೊಂದೋದೇ ಇಲ್ಲ ನಮಗೆ. ಯಾಕೆ ಹೇಳಿ, p1 ಆಫ್ ಎಕ್ಸಿನ ಡಿಗ್ರಿ ಏನು ತೊಗೊಂಡಿದ್ದೀವಿ ನಾವು, ಎಕ್ಸ್ ರೇಸ್ ಟು ಎಮ್ ಅಂತ ತೊಗೊಂಡಿದ್ದೀವಿ, ಅಂದರೆ ಡಿಗ್ರಿ ಎಮ್ ತೊಗೊಂಡಿದ್ದೀವಿ. ನಮಗೆ ಎಫ್ ಆಫ್ ಎಕ್ಸಿನ ಡಿಗ್ರಿ ಏನಿದೆ, ಎನ್ ಇದೆ. ಸೊ ನಮಗೆ ಈಗ ಪಿ ಆಫ್ ಎಕ್ಸ್ ಮತ್ತು ಅಂದರೆ ಎಫ್ ಆಫ್ ಎಕ್ಸ್ ಅಂತಂದರೆ ಇಲ್ಲಿ ನಮ್ಗೆ ಪರ್ಟಿಕ್ಯುಲರಾಗಿ ಪಿ ಆಫ್ ಎಕ್ಸ್ನ ಡಿಗ್ರಿ ಎನ್, p1 ಆಫ್ ಎಕ್ಸಿನ ಡಿಗ್ರಿ ಎಮ್ ತೊಗೊಂಡಿದ್ದೀವಿ. ಅದು ಎರಡು ಈಕ್ವಲ್ ಆಗಬೇಕು ಅಂತಂದರೆ ಎಮ್ ಈಕ್ವಲ್ ಟು ಎನ್ ಆಗಬೇಕಲ್ವಾ ನಮಗೆ. ಈ ಒಂದು ಈಗ ರೈಟ್ ಹ್ಯಾಂಡ್ ಸೈಡು ಲೆಫ್ಟ್ ಹ್ಯಾಂಡ್ ಸೈಡು ಈಕ್ವಲ್ ಆದಾಗ ಅದಾಗಬೇಕು ಅಂತಂದರೆ ಈ ಒಂದು ಎಲ್ ಆಫ್ ಎಕ್ಸ್ ಕಾನ್ಸ್ಟೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕಾನ್ಸ್ಟೆಂಟ್ ಆಗೋಯ್ತು ಅಂತಂದರೆ ಅದರ ಡಿಗ್ರಿ 0 ಆಗೋಯ್ತು, ಕಾನ್ಸ್ಟೆಂಟ್ ಆಗೋದಿಲ್ಲ. ದೇರ್ಫೋರ್ ವಿ ಆರ್ ಟೇಕಿಂಗ್ ಎಲ್ ಆಫ್ ಎಕ್ಸ್ ಇಸ್ ಅ ನಾನ್ ಝೀರೋ ಕಾನ್ಸ್ಟೆಂಟ್. ಸೊ ಹಾಗಾದರೆ ಅದು ಏನು, ಒಂದು ಎಲಿಮೆಂಟ್ ಸಿ ಅಂತ ತಗೊಳ್ಳೋಣ. ಆವಾಗ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಎನ್ ಇರೋದಕ್ಕೆ ಈ ಒಂದು ಎರಡೂದನ್ನು ಕಂಪೇರ್ ಮಾಡಿದಾಗ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ಪಿ ಆಫ್ ಎಕ್ಸ್ ಆ್ಯಂಡ್ p1 of x we get c equal to 1, which implies p of x equal to p1 of x. Therefore p of x is a unique monic polynomial in f of x. Here we have here some note ಕೊಟ್ಟಿದ್ದೀನಿ ನೋಡಿ ನಾನು. ಇದು ಕೆ ಅನ್ನುವಂಥದ್ದು extension of the field f ಇತ್ತು ಅಂತಂದರೆ a1 a2 a3 so on up to n elements in k which are algebraic over f, then f of a1 a2 so on up to an is a finite extension of f and consequently is an algebraic extension of x. f ನೋಡಿ ಈ ಥರ ಕ್ವಶನ್ ಕೇಳ್ಬೋದು ಇಲ್ಲಿ. ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಎಫ್ is also first algebraic extension of x, second one not an algebraic extension of f. ಈ ಥರ ಎಲ್ಲ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಆಲ್ಜಿಬ್ರಾಯಿಕ್ ಇದ್ದಲ್ಲಿ ಬೇರೆ ಯಾವುದೋ ಫಂಕ್ಷನ್ಸನ್ನು ಆಪರೇಷನ್ಸನ್ನು ಕೂಡ ಕೊಡ್ಬೋದು ಅವರು. ಲೆಟ್ ಕೆ ಬಿ ಅ ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಎಫ್. Let dimension of k over f equal to n for any a belongs to k. f of a is a subfield of k and f of a over f divided by n is equal to finite. ನೆನ್ಪಿಟ್ಕೊಳ್ಳಿ ಇದೆಲ್ಲ. Every finite extension is an algebraic extension but converse is not true. ಈ ಥರ ಎಲ್ಲ ಒಂದಷ್ಟು ಹಿಂಟ್ಸ್ ನಿಮಗೆ ಕೊಟ್ಟಿರುವಂಥದ್ದು ನಾನು. ಓಕೆ,
ಎ ಬಿ ಬಿಲಾಂಗ್ಸ್ ಟು ಕೆ ಆಗಿತ್ತು, ಅದೆರಡು ಅಲ್ಜಿಬ್ರಾಯಿಕ್ ಓವರ್ ಎಫ್ ಆಫ್ ಡಿಗ್ರಿ ಎಮ್ ಆ್ಯಂಡ್ ಎನ್ ರೆಸ್ಪೆಕ್ಟಿವ್ಲಿ. ದೆನ್ ಎ ಪ್ಲಸ್ ಬಿ, ಎ ಮೈನಸ್ ಬಿ, ಎ ಇಂಟು ಬಿ ಆ್ಯಂಡ್ ಎ ಡಿವೈಡ್ಸ್ ಬಿ. ಇಲ್ಲಿ ಬಿ ನಾಟ್ ಈಕ್ವಲ್ ಟು 0 ಆಗಬೇಕು, ಏಕೆಂದರೆ ಅದು ಇನ್ಫೈನೈಟ್ ವ್ಯಾಲ್ಯೂನ ಅಥವಾ ನಾಟ್ ಡಿಫೈನ್ಡ್ ವ್ಯಾಲ್ಯೂ ಆಗಿಬಿಡುತ್ತೆ, ನಮ್ಗೆ ಅಲ್ಲಿ ಹೇಳಿಕ್ಕೆ ಬರೋದಿಲ್ಲ. ಈಗ ಎ ಪ್ಲಸ್ ಬಿ, ಎ ಇಸ್ ಅನ್ ಅಲ್ಜಿಬ್ರಾಯಿಕ್ ಓವರ್ ಎಫ್ ವಿತ್ ಡಿಗ್ರಿ ಎಮ್, ಬಿ ಇಸ್ ಅನ್ ಅಲ್ಜಿಬ್ರಾಯಿಕ್ ಓವರ್ ಎಫ್ ಡಿಗ್ರಿ ಎನ್ ಇತ್ತು ಅಂತಂದರೆ ಎ ಪ್ಲಸ್ ಬಿ ವಿಲ್ ಹ್ಯಾವ್ ದ ಡಿಗ್ರಿ ಎಮ್ ಪ್ಲಸ್ ಎನ್. ಎ ಮೈನಸ್ ಬಿ, ಎಮ್ ಮೈನಸ್ ಎನ್, ಎ ಇಂಟು ಬಿ, ಎಮ್ ಇಂಟು ಎನ್, ಈ ಥರ ಆಗಿರುತ್ತೆ ಹೇಳಿ. ಎ ಡಿವೈಡ್ ಬಿ, ಎಮ್ ಡಿವೈಡೆಡ್ ಎನ್, ಎಮ್ ಡಿವೈಡೆಡ್ ಬೈ ಎನ್ ಇರುತ್ತೆ ಅದರ ಡಿಗ್ರೀಸ್ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಒನ್ ಮೋರ್ ಥಿಯರಮ್. ಲೆಟ್ ಎಲ್ ಬಿ ಅನ್ ಅಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಆಫ್ ಕೆ ಆ್ಯಂಡ್ ಕೆ ಬಿ ಅನ್ ಅಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಆಫ್ ಎಫ್, ದೆನ್ ಎಲ್ ಇಸ್ ಅನ್ ಅಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಆಫ್ ಎಫ್. ಇದು ಇದೇ ಸೇಮ್ ಒಂದು ಏನು ಮೆಥಡಲ್ಲೇ ನಾವು ಇನ್ನೊಂದು ಏನು ಮಾಡಿದ್ವಿ, ಥಿಯರಮನ್ನು ಕೂಡ ಪ್ರೂವ್ ಮಾಡಿದ್ವಿ. ತುಂಬಾ ಈಸಿ ಇದೆ, ಸೊ ಅದರೊಳಗೆ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇಲ್ಲ, ನೀವು ಆರಾಮಾಗಿ ನೋಡ್ಕೊಳ್ಬೋದು. ನೆಕ್ಸ್ಟ್ ಒಂದು ಥಿಯರಮ್ ಇದೆ, ಫ್ಯಾಕ್ಟರ್ ಥಿಯರಮ್ ಅಂತ. ಆ್ಯನ್ ಎಲಿಮೆಂಟ್ ಎ ಬಿಲಾಂಗ್ಸ್ ಟು ಕೆ ಇಸ್ ಅ ರಿಯಲ್ ರೂಟ್ of the polynomial f of x over f of positive degree if and only if x minus a divided by f of x in k of x. Important theorem. Okay, x minus a divided by f of x in k of x. We have a proof for this, since f is the subset of k, which implies f of x is the subset of ಸಬ್ಫೀಲ್ಡ್. ಅದು ಸಬ್ಸೆಟ್ ಅನ್ನೋದಕ್ಕಿಂತ ಇಲ್ಲಿ ನಮಗೆ ಯೂಸ್ ಆಗುವಂಥದ್ದು ಸಬ್ಫೀಲ್ಡ್. ಓಕೆ, ಸಬ್ಫೀಲ್ಡ್ ಆಫ್ ಕೆ ಆಫ್ ಎಕ್ಸ್, ದಟ್ ಈಸ್ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಕೆ ಆಫ್ ಎಕ್ಸ್. ಎಕ್ಸ್ ಮೈನಸ್ ಎ ಕೂಡ ಅವಾಗ ಬಿಲಾಂಗ್ಸ್ ಟು ಕೆ ಆಫ್ ಎಕ್ಸ್ ಆಯಿತು, ಎಫ್ ಆಫ್ ಎಕ್ಸ್ ಫಂಕ್ಷನ್ ಆಫ್ ಎಕ್ಸ್. ಅದು ನಾವು ನೋಡಿ, ಇದು ಒಂದು ಎಫ್ ಆಫ್ ಎಕ್ಸ್ ಅನ್ನುವಂಥದ್ದು ಪಾಲಿನಾಮಿಯಲ್, ಕೆ ಎಕ್ಸ್ ಮೈನಸ್ ಎ ಅನ್ನುವಂಥದ್ದು ಪಾಲಿನಾಮಿಯಲ್, ಅದು ಕೂಡ ಕೆ ಆಫ್ ಎಕ್ಸಲ್ಲಿ ಬಿಲಾಂಗ್ ಆಗತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ವಾ. ಯಾಕೆ ಅಂದರೆ ಎಫ್ ಇಸ್ ದ ಸಬ್ಫೀಲ್ಡ್ ಆಫ್ ಕೆ ಅಂತ ಹೇಳಿದ್ದೀವಿ, ಎಫ್ ಆಫ್ ಎಕ್ಸ್ ಇಸ್ ದ ಸಬ್ಫೀಲ್ಡ್ ಆಫ್ ಕೆ ಆಫ್ ಎಕ್ಸ್ ಇದೆ. ಬೈ ಯೂಸಿಂಗ್ ಡಿವಿಷನ್ ಅಲ್ಗೋರಿದಮ್ ಫಾರ್ ಪಾಲಿನಾಮಿಯಲ್ ರಿಂಗ್ ದರ್ ಎಕ್ಸಿಸ್ಟ್ ಕ್ಯೂ ಆಫ್ ಎಕ್ಸ್ ಆ್ಯಂಡ್ ಆರ್ ಆಫ್ ಎಕ್ಸ್ ಇನ್ ಕೆ ಆಫ್ ಎಕ್ಸ್ ಸಚ್ ದಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು, ಇಲ್ಲಿ ಪಿ ಆಫ್ ಎಕ್ಸ್ ಅಂತ ಬರೀತಿದ್ವಿ, ಪಿ ಆಫ್ ಎಕ್ಸಿನ ವ್ಯಾಲ್ಯೂ ಇಲ್ಲಿ ಎಕ್ಸ್ ಮೈನಸ್ ಎ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಮೈನಸ್ ಎ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ with either r of x equal to 0 or degree of r of x is less than degree of x minus a. So degree of r of x less than degree of x minus a ಇದೆ. degree of x minus a ದ ಡಿಗ್ರಿ ಏನು ಬರುತ್ತೆ, x raised to 1 ಇದೆ ಅಲ್ವಾ. ಸೊ ಡಿಗ್ರಿ 1 ಇದೆ, ಅದು a ಅನ್ನುವಂಥದ್ದು ಕಾನ್ಸ್ಟಂಟ್, ಸೊ ಲೆಸ್ ದೆನ್ 1 ಬಂತು ನಮಗೆ. ಲೆಟ್ ಆರ್ ಆಫ್ ಎಕ್ಸ್ ಈಕ್ವಲ್ ಟು ಸಿ ಅಂತ ತಗೊಳ್ಳೋಣ. ಸಿ ಬಿಲಾಂಗ್ಸ್ ಟು ಕೆ, ದಟ್ ಈಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ದ ವ್ಯಾಲ್ಯೂ ಆಫ್ ಆರ್ ಆಫ್ ಎಕ್ಸ್ ಅನ್ನು ಸಿ ಅಂತ ತಗೊಂಡಿದ್ದೀವಿ. ಸಿನ್ಸ್ ಎ ಇಸ್ ದ ರೂಟ್ ಆಫ್ ದ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್, ಎಫ್ ಆಫ್ ಎ ಈಕ್ವಲ್ ಟು 0 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಎ ಹಾಕಿದ್ರೆ ಎಕ್ಸ್ ಮೈನಸ್ ಎ ಇದ್ದಲ್ಲಿ ಎ ಮೈನಸ್ ಎ ಇಂಟು ಕ್ಯೂ ಆಫ್ ಎ ಪ್ಲಸ್ ಸಿ ಈಕ್ವಲ್ ಟು 0 ಅಂದರೆ ಸಿ ವ್ಯಾಲ್ಯೂ 0 ಬಂತು. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಸಿ ವ್ಯಾಲ್ಯೂ 0. ಅಂದರೆ ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಇಂಟು ಕ್ಯೂ ಆಫ್ ಎಕ್ಸ್, ದ್ಯಾರ್ ಫಾರ್ ಎಕ್ಸ್ ಮೈನಸ್ ಎ ಡಿವೈಡ್ಸ್ ಎಫ್ ಆಫ್ ಎಕ್ಸ್, ಮಲ್ಟಿಪಲ್ ಹಾಕ್ಕೊಂಡಿದೆ ಅಲ್ವಾ. ಸೊ ಕಾನ್ವರ್ಸ್ಲಿ ಇದು ಫಸ್ಟ್ ಪಾರ್ಟ್ ಆಯಿತು, ಇದನ್ನು ಕನ್ಸಿಡರ್ ಮಾಡಬೇಕು. ಸಪೋಸ್ ಎಕ್ಸ್ ಮೈನಸ್ ಎ ಡಿವೈಡ್ಸ್ ಎಫ್ ಆಫ್ ಎಕ್ಸ್ ಇನ್ ಕೆ ಆಫ್ ಎಕ್ಸ್, then f of x can be written as multiple of x minus a into some other polynomial, we call that as q of x. So put x equal to a, then f of a equal to a minus a into q of a minus a ಅಂತಂದರೆ 0 ಆಗೋಯ್ತು. that is f of a equal to 0. f of a 0 ಆಯಿತು ಅಂತಂದರೆ a is the root of the function f of x over capital F. So this is the theorem. ವೆರಿ ಇಂಪಾರ್ಟೆಂಟ್ ಥಿಯರಮ್, ಬಟ್ ತುಂಬ ಸುಲಭ ಇದೆ, ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಓಕೆ, ಲೆಟ್ ಅಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.